ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವೀಕೆಂಡ್ಸ್ ಹೇಗಿರುತ್ತೆ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸ್ಯಾಟರ್ಡೇ ನನಗೆ ಕಾಲೇಜ್ ಇದ್ದಿದ್ದರಿಂದ ರೆಡಿ ಆಗ್ತಾ ಇದ್ದೀನಿ. ಮೊದಲನೇದಾಗಿ ನಿವ್ಯಾ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಗನೆ ಕಾಲೇಜ್ ಇತ್ತು, ನೀವು ನೋಡ್ಬೋದು ನನ್ನ ಫೇಸಲ್ಲೇ ನನಗೆ ನಿದ್ದೆ ಸಾಕಾಗೇ ಇರಲಿಲ್ಲ, ಅದಕ್ಕೆ ಕಣ್ಣೆಲ್ಲ ಊದ್ಕೊಂಡಿದ್ದೆ. ಸೊ ಒಂದೊಂದು ಸತಿ ಹಿಂಗೆ ಆಗುತ್ತೆ ನನಗೆ. ಒಂದೊಂದು ಸತಿ ನಾನು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ, ಒಂದೊಂದು ಸತಿ ನಾನು ಏನೂ ರೆಡಿನೇ ಆಗಿರೋದಿಲ್ಲ, ಹಾಗೆ ಹೋಗಿರ್ತೀನಿ. ಜಸ್ಟ್ ಬಿಂದಿ, ಇಯರಿಂಗ್ಸ್, ತಲೆ ಬಾಚ್ಕೊಂಡು ನೀಟಾಗಿ ಒಂದು ಡ್ರೆಸ್ ಹಾಕೊಂಡು ಹೋಗ್ತೀನಿ. ಒಂದೊಂದು ಸತಿ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ. ಇಟ್ ಡಿಪೆಂಡ್ಸ್ ಆನ್ ಮೈ ಇಂಟ್ರೆಸ್ಟ್. ಐಲೈನರ್, ಮಸ್ಕಾರ ಹಾಕೊಂಡಾದಮೇಲೆ ಯಾರ್ಡ್ಲೆ ಲಂಡನ್ ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ. ಯೂಶ್ವಲಿ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ ಬಿಕಾಸ್ ನನಗೆ ತುಂಬ ಚಿಕ್ಕ ಐಬ್ರೋಸ್ ಇದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಾಣುತ್ತೆ. ಐಬ್ರೋಸ್ ಫಿಲ್ ಮಾಡಿಕೊಂಡ್ರೆ ನಮ್ಮ ಹೋಲ್ ಲುಕ್ ಎಲಿವೇಟ್ ಆಗುತ್ತೆ. ಸಿಂಪಲ್ಲಾಗಿ ರೆಡಿಯಾಗಿ ಟಿಫನ್ ಮಾಡಿದ್ರು, ಟೊಮೆಟೊ ಬಾತ್, ಅದನ್ನು ತಿಂತಾಯಿದ್ದೀನಿ. ಯೂಶ್ವಲಿ ನಾನು ತುಂಬ ಬೇಗ ಕಾಲೇಜ್ ಇದ್ದಾಗೂ ತಿನ್ನೋದಿಲ್ಲ. ಕಾಲೇಜಲ್ಲೇ ಡಬ್ಬಿನ ತೊಗೊಂಡೋಗಿ ಒಂದು 5-10 ಮಿನಿಟ್ಸ್ ಬ್ರೇಕ್ ಇದ್ದಾಗ ತಿಂತೀನಿ. ಒಂದೊಂದು ಸತಿ ನನಗೇನಾದರೂ ಫೇವ್ರೆಟ್ ಮಾಡಿದ್ದಾಗ ಬೇಗನೆ ತಿಂತೀನಿ. ನನಗೆ ನಾನ್ ವೆಜ್ ಆಗಿರ್ಬೋದು ಅಥವಾ ಈ ಥರ ರೈಸ್ ಐಟಮ್ಸ್ ನನಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಆ ಥರ ಎಲ್ಲ ಮಾಡಿದರೆ ನಾನು ಬೆಳಗ್ಗೆನೇ ತಿನ್ಕೊಂಡು ಹೋಗ್ತೀನಿ. ಎಸ್ಪೆಷಲಿ ನನಗೆ ಟೊಮೆಟೊ ಬಾತ್, ಪಲಾವ್ ಅಂತ ಎಲ್ಲ ಅಂದರೆ ತುಂಬಾ ಇಷ್ಟ. ಅದು ಮೊಸರು ಜೊತೆ ಇದ್ಬಿಟ್ರೆ ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಿಂದ ತಿಂತೀನಿ. ಕಾಲೇಜ್ಗೆ ಹೋಗಿ ಬಂದೆ, ನಾನೇನು ವ್ಲಾಗ್ ಮಾಡಿಲ್ಲ. ಮನೆಗೆ ಬಂದಿದ ತಕ್ಷಣ ಪಾರ್ಸಲ್ ಬಂದಿತ್ತು. ನನಗೆ ಪಾರ್ಸಲ್ ಓಪನ್ ಮಾಡೋದು ತುಂಬಾ ಖುಷಿ, ನನಗೊಂಥರ ಎಕ್ಸೈಟ್ಮೆಂಟು. ಮೇಕಪ್ ಬ್ರಷಸ್ನ ಆರ್ಡರ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಶಾರ್ಟ್ಸಲ್ಲೂ ರಿವ್ಯೂನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಬಹುದು ಕಂಪ್ಲೀಟ್ ರಿವ್ಯೂನ. ನಾನು ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಎಲ್ಲನೂ ಕೆಳಗಡೆ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ನನಗೆ ವೀಡಿಯೋಸ್ ಕೂಡ ರೆಕಾರ್ಡ್ ಮಾಡೋದಿತ್ತು. ಗೈಸ್, ವೆಲ್ಕಮ್ ಬ್ಯಾಕ್. ಕಾಲೇಜಲ್ಲಿ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಒಂದು ನೆನಪಿರಲ್ಲ, ಮತ್ತು ನನಗೆ ತುಂಬ ಕಾನ್ಷಿಯಸ್ ಎಲ್ಲರ ಮುಂದೆ ವ್ಲಾಗ್ ಮಾಡಬೇಕು ಅಂತ ಅಂದರೆ. ಸೊ ಮನೆಗೆ ಬಂದು ನಂದು ಒಂದು ಪಾರ್ಸಲ್ ಬಂದಿತ್ತು, ತೋರಿಸ್ದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದರ ಬಗ್ಗೆ ಸಪ್ರೇಟ್ ರಿವ್ಯೂ ಕೂಡ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಟೈಮ್ 6:30 ಆಗಿದೆ. ಸೊ ಐ ವಾಂಟ್ ಟು ಶೂಟ್ ಫ್ಯೂ ಆಫ್ ದ ವೀಡಿಯೋಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂಚೆ ನಾನಿವತ್ತು ಒಂದು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ. ಇಟ್ ಇಸ್ ಕಾಂಪ್ಲಿಮೆಂಟಿಂಗ್ ಮೀ ಸೋ ವೆಲ್. ಆ್ಯಂಡ್ ಒಂದು ಕಾಲೇಜ್ ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ ದಟ್ ಇನ್ ಮೈ ಅಪ್ಕಮಿಂಗ್ ವೀಡಿಯೋಸ್. ಆ್ಯಕ್ಚುಲಿ ನೀವು ಅದನ್ನು ನೋಡಿರ್ತೀರ, ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಯೂಶ್ವಲಿ ನಾನು. ಸೊ ಬಿಕಾಸ್ ಅದು ಎಡಿಟಿಂಗ್ ಮಾಡೋದು ಜಾಸ್ತಿ ಕಷ್ಟ ಇರಲ್ಲ, ಇದು ಎಡಿಟಿಂಗ್ ಮಾಡೋದು ಕಷ್ಟ ಇರುತ್ತೆ. ಬಿಕಾಸ್ ಎಲ್ಲ ಕ್ಲಿಪ್ಸ್ನೂ ತೊಗೊಳ್ಬೇಕು, ಒಂದು ಕಡೆ ಹಾಕಿ ಎಡಿಟ್ ಮಾಡೋದು. ಐ ಥಿಂಕ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ದ್ಯಾನ್ ಡೂಯಿಂಗ್ ನಾರ್ಮಲ್ ವೀಡಿಯೋಸ್ ಎಡಿಟಿಂಗ್ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ಶೂಟಿಂಗ್. ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಆಗಲೇ ವಿಡಿಯೋ ಮಾಡಿದವಳು 6:15, ಈಗ 9:15 ಆಗಿದೆ. ಸೊ ಈಗ ವೀಡಿಯೋಸ್ ಎಲ್ಲ ಮಾಡಿ ಮುಗಿಸ್ದೆ. ಕೆಲವೊಂದು ವೀಡಿಯೋಸ್ನ ಮಾಡಿದ್ದೀನಿ, ನಾಳೆ ಕೂಡ ಸ್ವಲ್ಪ ಮಾಡೋದಿದೆ, ಸಂಡೇ. ಸೊ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫುಲ್ ಟಯರ್ಡ್ ಅಂತ ಏನು ಅಷ್ಟು ಅನ್ನಿಸ್ತಾ ಇಲ್ಲ, ಸ್ವಲ್ಪ ಟಯರ್ಡ್ನೆಸ್ ಇದ್ದೇ ಇರುತ್ತೆ. ಆ್ಯಂಡ್ ನಾಳೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು. ನನ್ನ ಮೇಕಪ್ ವ್ಯಾನಿಟಿ ಅಂದರೆ ಸ್ವಲ್ಪ ಏನು ವ್ಯಾನಿಟಿ ಥರ ಜೋಡಿಸ್ಕೊಂಡಿದ್ದೀನಿ, ಅದನ್ನು ಕ್ಲೀನ್ ಮಾಡಬೇಕು. ಸೊ ಅದನ್ನು ಕೂಡ ಮಾಡೋಣ. ಈ ಚೀನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಾನೇನೋ ಹೇಳಬೇಕು ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ನನಗೆ ಮರೆಯೋ ಕಾಯಿಲೆ ಇದೆ. ಸೊ ಮರ್ತೋದೆ. ನನ್ನ ಮೈಂಡ್ ನನಗೆ ಯೂಟ್ಯೂಬ್ ಒಂಥರ ಗೈಸ್. ನಾನೊಂದು ಏನೋ ಹೇಳಬೇಕು ಅಂತ ಅಂದರೆ, ಯೂಟ್ಯೂಬ್ ನನಗೇನೋ ಇದರಿಂದ ಅರ್ನ್ ಮಾಡಿಬಿಡ್ತೀನಿ, ಒಳ್ಳೆ ಕಾಸು ಮಾಡಿಬಿಡೋಣ ಇದರಿಂದ, ಅದು ಒಂದು ಸೈಡಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನನಗೇನೋ ಇದು ಒಂಥರ ನನ್ನ ಫ್ಯಾಮಿಲಿ, ಯಾರೋ ನನ್ನ ಕಷ್ಟನೆಲ್ಲ ಕೇಳ್ತಾ ಇದ್ದಾರೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅದಕ್ಕೆ ನಾನು ತುಂಬ ಫ್ರೀಯಾಗಿ ಮಾತಾಡೋದು, ನಾನಾಗಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ನಾನು ಇನ್ನೂ ಜೋರಿದ್ದೀನಿ, ಇನ್ನೂ ಫನ್ನಿ ಇದ್ದೀನಿ ಹೇಳಬೇಕು ಅಂದರೆ. ಅಷ್ಟು ಯಾರು ಅದೇನು ಗೊತ್ತಾ, ಯಾರಾದರೂ ಒಬ್ರು ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಫನಿ ಸೈಡ್ನ ನಾವೇ ಕ್ಯಾಪ್ಚರ್ ಮಾಡ್ಕೊಂಡು ನಾವೇ ಹಾಕ್ಕೊಂಡ್ರೆ ಅದಷ್ಟು ಚೆನ್ನಾಗಿರಲ್ಲ. ಬೈ ದ ವೇ, ನಂಗೆ ಆ ಟೈಮಲ್ಲಿ ಕ್ಯಾಮ್ರಾ ತೆಗಿಬೇಕನ್ನೋದೇ ನೆನಪಿರಲ್ಲ. ಸೊ ಈಗ ಊಟ ಮಾಡಿ ಮಲಗಬೇಕು. ಏನೋ ಹೇಳಬೇಕು ಅಂತ ನೆನಪಾಯಿತು. ಸೊ ಏನು ಅಂತ ಅಂದರೆ, ಬಿಗ್ ಬಾಸ್ ಯಾರ್ಯಾರು ನೋಡ್ತೀರಾ ಅಂತ ಕಾಮೆಂಟ್ ಮಾಡಿ. ನಾನು ಬಿಗ್ ಬಾಸ್ ನೋಡಲ್ಲ ಬಿಕಾಸ್ ನಾನು ಅಡಿಕ್ಟ್ ಆಗ್ತೀನಿ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಫ್ರಮ್ ಫ್ಯೂ ಇಯರ್ಸ್ ಐ ಹ್ಯಾವ್ ಸ್ಟಾಪ್ಡ್ ವಾಚಿಂಗ್ ಬಿಗ್ ಬಾಸ್. ದಿಸ್ ಇಸ್ ಅ ಗುಡ್ ಚೇಂಜ್ ಇನ್ ಮೀ ಅಂತಲೇ ಹೇಳ್ಬೋದು. ನನಗೆ ಇಲ್ಲದೆ ಇರೋದನ್ನು ಕಟ್ ಆಫ್ ಮಾಡಿ ಮುಂದೆ ಬಂದಿದ್ದೀನಿ. ಸೊ ಅದು ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ನಿಮ್ಗೆ ಯಾರು ಇಷ್ಟ ಅಂತ ಕಾಮೆಂಟ್ ಮಾಡಿ. ನಾನು ಬರೀ
ಇಂಟ್ರೋ ಎಪಿಸೋಡ್ ಏನೋ ನೋಡಿದೆ ಯಾರ್ಯಾರು ಬರ್ತಾರೆ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಾನು ಸ್ಯಾಟರ್ಡೆ ಸಂಡೇ ರೇರಾಗಿ ಊಟ ಮಾಡಬೇಕಾದ್ರೆ ನೋಡ್ತೀನಿ, ಇನ್ನು ವಿಧಿ ಇರಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಅಂದ್ಬಿಟ್ಟು. ಅದರಲ್ಲಿ ಫಸ್ಟ್ ಏನು ನೋಡಿದ್ರಲ್ಲಿ ನನಗೆ ಕಾಕ್ರೋಚ್ ಸುಧೀರ್ ಅವ್ರು ಇಷ್ಟ ಆದರು. ಬಿಕಾಸ್ ಐ ಅಟ್ರ್ಯಾಕ್ಟ್ ಟುವರ್ಡ್ಸ್ ವಿಲನ್ಸ್ ಸೋ ಮಚ್. ಸೊ ಅವರು ನನಗೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸಿ ನಂಗೆ ಅವ್ರು ಇಷ್ಟ ಆಗಿದ್ದರು. ಲಾಸ್ಟ್ ಟೈಮ್ ಉಗ್ರ ಮಂಜು ಅವರು ಅಷ್ಟೇ, ನಂಗೆ ಅವ್ರು ತುಂಬ ಇಷ್ಟ ಆಗಿದ್ದರು. ಸೊ ನಿಮ್ಗೆ ಯಾರು ನೀವು ಫಾಲೋ ಮಾಡೋದಿದ್ರೆ ಯಾರು ತುಂಬ ಇಷ್ಟ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ಮೀಟ್ ಯು ಟುಮಾರೋ. ಬಾಯ್, ಗುಡ್ ನೈಟ್. ಸಂಡೇ ಮಾರ್ನಿಂಗ್ ಎದ್ದು ನಾನು ಬೆಡ್ಶೀಟ್ನೆಲ್ಲ ಮಡಿಸ್ತಾ ಇದ್ದೆ. ಯೂಶ್ವಲಿ ಸಂಡೇ ಮಾರ್ನಿಂಗ್ಸ್ ನಾನು ಲೇಟಾಗಿ ಎದ್ದೇಳ್ತೀನಿ. ಅವತ್ತು ನನಗೆ ಆನ್ಲೈನ್ ಕ್ಲಾಸ್ ಏನೋ ಇತ್ತು, ಸೊ ಅದಕ್ಕೋಸ್ಕರ ಒಂಚೂರು ಬೇಗ ಎದ್ದೆ. ಯೂಶ್ವಲಿ ನನಗೆ ರಜಾ ಇರಬೇಕಾದ್ರೆ ಬೇಗ ಎಚ್ಚರ ಆಗುತ್ತೆ. ಐ ನೋ ಇದು ಎಲ್ಲರಿಗೂ ಹಿಂಗೆ ಆಗುತ್ತೆ ಅಂತ. ರಜಾ ಇಲ್ಲದೇ ಇದ್ದಾಗ ತುಂಬ ನಿದ್ದೆ ಬರ್ತಾ ಇರುತ್ತೆ ನನಗೆ ಕಾಲೇಜೆಲ್ಲ ಇದ್ದಾಗ. ಬಟ್ ಅದೇ ರಜಾ ಇದ್ದರೆ ತುಂಬ ಬೇಗ 6 ಗಂಟೆ 5:45ಗೆಲ್ಲ ಎಚ್ಚರ ಆಗಿಬಿಟ್ಟಿರುತ್ತೆ. ಆದರೂ ಮಲ್ಕೊಳ್ಳೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ನಂಗೆ ನಿದ್ದೆನೇ ಬರಲ್ಲ. ನಿಮಗೆಲ್ಲ ಯಾರಿಗೆ ಆ ಥರ ಆಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್ಪೆಷಲಿ ನನಗೆ ಸಿಕ್ಕಾಬಟ್ಟೆ ಹಂಗಾಗುತ್ತೆ. 1-2 ಡೇಸ್ ಬಟ್ ನಂಗೆ ಕಂಟಿನ್ಯೂಸ್ ಆಗಿ ರಜಾ ಇದ್ದು ದಿನ ಲೇಟಾಗಿ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬೇಗ ಎದ್ದೊಳೋದು ಕಷ್ಟ ಆಗಿಬಿಡುತ್ತೆ. 1-2 ದಿನ ಚೆನ್ನಾಗಿ ಲೇಟಾಗಿ ಎದ್ಬಿಟ್ರೆ ನೆಕ್ಸ್ಟ್ ಡೇಯಿಂದ ಹಂಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತೀನಿ. ನಂದು ಆ ಥರ ರೊಟೀನ್. ನಾನು ಬೆಡ್ನೆಲ್ಲ ನೀಟಾಗಿ ಒದ್ರಿ ಎಲ್ಲ ಬೆಡ್ಶೀಟ್ನೆಲ್ಲ ಮಡಚಿಟ್ಟು ಆಮೇಲೆ ಪಾರ್ಲೇಜಿ ಬಿಸ್ಕೆಟ್ ಹಾಲು ನನಗೆ ಯಾವತ್ತಾದರೂ ತುಂಬ ಕ್ರೇವಿಂಗ್ ಆಗುತ್ತೆ ಇದನ್ನು ತಿನ್ನಬೇಕು ಅಂದ್ಬಿಟ್ಟು ಆವಾಗ ಮಾತ್ರ ನಾನು ತಿಂತೀನಿ. ನಾನು ಯೂಶ್ವಲಿ ಹಾಲನ್ನ ಕುಡಿಯಲ್ಲ, ರೇರ್ ನಾನು ಹಾಲೆಲ್ಲ ಕುಡಿಯೋದು. ಸೊ ಕುಡಿಬೇಕನ್ನಿಸ್ತಿತ್ತು ಅಂತ ಕುಡಿದೆ ಪಾರ್ಲೇಜಿ ಬಿಸ್ಕೆಟ್ ಜೊತೆ. ಇದೇ ನನ್ನ ಬ್ರೇಕ್ಫಾಸ್ಟ್ ಅಂದ್ಕೊಳ್ಬೋದು. ನೆಕ್ಸ್ಟ್ ನನ್ನ ಮೇಕಪ್ ವ್ಯಾನಿಟಿ ಕ್ಲೀನ್ ಮಾಡಬೇಕು ಅಂತ ನೀವು ಸ್ಯಾಟರ್ಡೇ ನೈಟೇ ಹೇಳಿದ್ದೆ. ಸೊ ಇಷ್ಟು ಮೆಸ್ಸಿ ಆಗಿದೆ ನೋಡ್ತಾ ಇರ್ಬೋದು. ಡೈಲಿ ಕಾಲೇಜ್ಗೆ ಬೇಕಾಗಿರೋದನ್ನ ತೊಗೊಂಡು ಹಂಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಟೈಮ್ ಇರೋದಿಲ್ಲ ಎಲ್ಲನೂ ಎತ್ತಿಟ್ಕೊಂಡು ಕೂತ್ಕೊಳ್ಳೋದಕ್ಕೆ. ಕಾಲೇಜ್ಗೆ ಹೋಗೋಕ್ಕೆ ತುಂಬ ಟೈಮ್ ಆಗಿರುತ್ತೆ, ಬಸ್ ರಶ್ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಎಲ್ಲನೂ ಹಂಗಂಗೆ ಇಟ್ಬಿಟ್ಟು ಬೇಕಾಗಿರೋದನ್ನ ಯೂಸ್ ಮಾಡಿ ಹಾಗೆ ಹೋಗಿರ್ತೀನಿ. ಯಾವಾಗಾದರೂ ಒಂದಿನ ಟೈಮ್ ಸಿಕ್ಕಿದಾಗ ಈ ಥರ ಕ್ಲೀನ್ ಮಾಡ್ಕೊತೀನಿ. ಸೊ ಇವತ್ತು ಕ್ಲೀನ್ ಮಾಡ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೆಡ್ ಶವರ್ ತೊಗೊತೀನಿ ಯೂಶ್ವಲಿ ಸಂಡೇ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ತೀನಿ. ಬಿಸಿಲು ಬಂದಮೇಲೆ ಸ್ವಲ್ಪ ತಲೆಯೆಲ್ಲ ಆರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲ ಅಂತ ಅಂದರೆ ನನಗೆ ಬೇಗ ತಲೆಭಾರ ಶೀತ ಈ ಥರ ಎಲ್ಲ ಆಗುತ್ತೆ. ಎಷ್ಟು ಸ್ಕ್ರಂಚೀಸ್ ಇದೆ ನೋಡ್ತಾ ಇರ್ಬೋದು. ಒಂದು ಕೈಗೆ ಸಿಗಲ್ಲ ಬೆಳಗ್ಗೆ, ಬಿಕಾಸ್ ಎಲ್ಲ ಗಜಿಬಿಜಿ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ನೀಟಾಗಿ ಆರ್ಗನೈಸ್ಡ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆರ್ಗನೈಸ್ಡ್ ಮಾಡಿ ಇಟ್ಕೊಂಡಾಗ 1-2 ದಿನ ಹಾಕ್ಕೊಂಡು ಹೋಗ್ತೀನಿ, ಮತ್ತು ಆಮೇಲೆ ಫುಲ್ ಗಜಿಬಿಜಿ ಆಗುತ್ತೆ, ಮತ್ತೆ ಹಾಗೆ ಬಿಟ್ಬಿಡ್ತೀನಿ. ಮೇಕಪ್ ಬ್ರಷಸ್ನ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಲೂಕ್ ವಾರ್ಮ್ ವಾಟರ್ನ ತೊಗೊಂಡಿದ್ದೀನಿ. ಅದಕ್ಕೆ ಯಾವುದಾದ್ರೂ ಫೇಸ್ ವಾಶ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಬೇಸ್ ಕ್ಲಬ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂಚೂರು ಅದನ್ನು ಡೈಲ್ಯೂಟ್ ಮಾಡಿಬಿಟ್ಟು ನಿಮ್ಮ ಬ್ಯೂಟಿ ಬ್ಲೆಂಡರ್ಸ್ನ ಮತ್ತು ಮೇಕಪ್ ಬ್ರಷಸ್ನ ಹಾಕಿ ಒಂದು ಸ್ವಲ್ಪ ಹೊತ್ತು 10 ಮಿನಿಟ್ಸ್ ಹಾಗೆ ಬಿಡಿ. ಆಮೇಲೆ ನೀಟಾಗಿ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಕೈಯಲ್ಲೇ. ನಿಮಗೆ ಆಯಿಲ್ಸ್ ಎಲ್ಲ ಬರುತ್ತೆ, ನೀವು ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಅದೆಲ್ಲ ನಮ್ಮ ಹತ್ರ ಇಲ್ಲ ಅಂತ ಅಂದರೆ ಇದಂತೂ ಸಿಂಪಲ್ ವೇ, ಈ ಥರ ಮಾಡಿ. ಸೊ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಗಾಳಿಗೆ ಬಿಟ್ಬಿಡಿ ಒಂದು ಡೇ ಫುಲ್ಲು. ನೀಟಾಗಿ ಆಗಿರುತ್ತೆ ನಿಮ್ಮ ಬ್ಯೂಟಿ ಬ್ಲೆಂಡರ್ಸ್ ಎಲ್ಲನೂ ಕೂಡ ವಾಶ್ ಆದಮೇಲೆ. ಸೊ ನೀಟಾಗಿ ನನ್ನ ಮೇಕಪ್ ವ್ಯಾನಿಟಿ ಕೂಡ ಕ್ಲೀನ್ ಮಾಡಿಕೊಂಡೆ ನೋಡ್ಬೋದು. ಇಷ್ಟು ಆರ್ಗನೈಸ್ಡ್ ಆಗಿದೆ. ಇದು ನೋಡೋಕ್ಕೆ ಖುಷಿ ಆಗುತ್ತೆ. ಮತ್ತೆ ಒಂದು ವಾರ ಅಷ್ಟೇ ಹಿಂಗೆ ಇಟ್ಕೊಳ್ಳೋದು ನಾನು. ಮತ್ತೆ ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಿರ್ತೀನಿ. ಸಂಡೇ ಏನಾದರೂ ತಿನ್ನಬೇಕು ಅನಿಸ್ತಾಯಿತ್ತು. ನಾವು ನಾನ್ ವೆಜ್ ಮಾಡೋಂಗಿಲ್ಲ ಮನೇಲಿ ಫ್ಯೂ ಆಫ್ ದ ರೀಸನ್ಸಿಂದ. ಸೊ ಅದಕ್ಕೋಸ್ಕರ ವೆಜ್ಜಲ್ಲೇ ಏನಾದರೂ ಮಾಡೋಣ ಅಂತ ಪನ್ನೀರ್ ತವಾ ಫ್ರೈನ ಮಾಡ್ತಾಯಿದ್ದೀನಿ. ಸೊ ತೋರಿಸ್ತೀನಿ ಕಂಪ್ಲೀಟ್ ರೆಸಿಪಿ ಹೇಗೆ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೊದಲನೇದಾಗಿ ಒಂದು ಆನಿಯನ್ನ ದೊಡ್ಡದಾಗಿ ಚಾಪ್ ಮಾಡ್ಕೊಬೇಕು. ಕ್ಯೂಬ್ ಸೈಜಲ್ಲಿ ಚಾಪ್ ಮಾಡ್ಕೊಳ್ಳಿ, ಸೊ ದಟ್ ಬಾಯಿಗೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಅಂತ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ ಮಾಡ್ತಾ ಇರೋದು ಇಬ್ಬರಿಗೆ, ನನಗೆ ಮತ್ತು ನನ್ನ ತಾಯಿಗೆ. ಸೊ ಅದಕ್ಕೋಸ್ಕರ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಷ್ಟು ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೌಲ್ಗೆ ಹಾಕ್ಕೊಂಡು ಆದಮೇಲೆ ಒಂಚೂರು ಗರಂ ಮಸಾಲಾನ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ, ನನಗೆ ಅರಿಶಿನ ಎಲ್ಲ ಅಡುಗೆಗೂ ಇರಲೇಬೇಕು. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಕೂಡ ಹಾಕ್ಕೊಂಡೆ, ಬಟ್ ಅದನ್ನು ತೋರಿಸೋದು ಮರೆತೆ. ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಬೇಕಾಗತ್ತೆ. ಎಲ್ಲ ಡ್ರೈ ಮಸಾಲಾಸ್ ಹಾಕಿರೋದ್ರಿಂದ ಈಸಿಯಾಗಿ ಅದನ್ನು ನೀವು ಮಿಕ್ಸ್ ಮಾಡ್ಕೊಬೋದು. ಮತ್ತು ನಾವು
ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನೂ ಹಾಕ್ಬಿಟ್ಟು ನೀವು ಈ ಥರ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಮಸಾಲೆ ಈರುಳ್ಳಿಗೂ ಕೂಡ ಹಿಡಿಯುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಡಾರ್ಕ್ ಸೋಯಾ ಸಾಸ್ ಒಂದು ಕ್ಯಾಪಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಾನು ಎಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಅಂತ, ಅಷ್ಟೇ ಸಾಕು. ನೆಕ್ಸ್ಟ್ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ನ ಹಾಕಿದ್ದೀನಿ. ಇದನ್ನು ಒಂದು 2 ಕಪ್ ಅಂದರೆ 2 ಕ್ಯಾಪಷ್ಟು ಹಾಕಿ, ಕಪ್ ಹಾಕಕ್ಕೆ ಹೋಗಬೇಡಿ, 2 ಕ್ಯಾಪಷ್ಟು ಹಾಕಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಹಳೆ ತವ ಇರುತ್ತಲ್ಲ, ಆ ಥರ ತವಾನ ಇಟ್ಕೊಳ್ಳಿ. ಆ ಥರ ತವ ಇಟ್ಕೊಂಡು ಆಯಿಲ್ನ ನೀಟಾಗಿ ಒಂದು ಬ್ರಷಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಳೆ ತವ ಯಾಕೆ ಇಟ್ಕೊಳ್ಳಿ ಅಂತ ಅಂದರೆ ಇದನ್ನು ನಾವು ತುಂಬ ರೋಸ್ಟ್ ಮಾಡ್ತೀವಿ, ಹೊಸ ತವ ಆದರೆ ಹಾಳಾಗುತ್ತೆ. ಇನಿಷಿಯಲಿ ನೀವು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಬೌಲ್ ಅಥವಾ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಬೌಲ್ನ ಕ್ಲೋಸ್ ಮಾಡಿ, ಬಿಕಾಸ್ ನೀಟಾಗಿ ಅದು ಕುಕ್ ಆಗುತ್ತೆ. ಆಮೇಲೆ ತೆಗೆಯೋವಾಗ ಒಂದು ಬಟ್ಟೆ ಇಟ್ಕೊಂಡು ತೆಗೀರಿ, ಇಲ್ಲ ತುಂಬ ಕೈ ಸುಡುತ್ತೆ. ಸೊ ಈ ಥರ ನೀಟಾಗಿ ತಕ್ಕೊಂಡು ಒಂಚೂರು ಹಿಂದೆ ಮುಂದೆ ಮಾಡಿ ಸಿಮ್ ಅಲ್ಲೇ ಬೇಯಿಸ್ಕೊಳ್ಳಿ. ಆಮೇಲೆ ಇನ್ನೇನು ಅದು ಚೆನ್ನಾಗೆಲ್ಲ ಫ್ರೈ ಆಗ್ತಾ ಇದೆ ಅಂತ ಅಂದಾಗ ಈ ಥರ ಆಗಿರಬೇಕು, ಸ್ವಲ್ಪ ಬ್ಲ್ಯಾಕ್ ಆಗಿ ರೋಸ್ಟ್ ಆಗಬೇಕು. ಆವಾಗ ಒಂದು 10 ಮಿನಿಟ್ಸ್ ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಬೋದು. ಇದಕ್ಕೆ ನೀವು ಬೇಕಾದರೆ ಇನ್ನೂ ಒಗ್ಗರಣೆ ಹಾಕಿ ಸಾಸ್ ಎಲ್ಲ ಹಾಕಿ ಮಂಚೂರಿ ಥರನೂ ಮಾಡ್ಕೊಬೋದು. ಬಟ್ ನನಗೆ ಖಾರವಾಗಿ ಟ್ಯಾಂಗಿಯಾಗಿ ಏನಾದರೂ ತಿನ್ಬೇಕನ್ನಿಸ್ತಾಯಿತ್ತು ಅಂತ ನಾನು ಫುಲ್ ಫ್ರೈ ಮಾಡಿದೆ. ನೋಡ್ತಾ ಇರ್ಬೋದು, ಇಷ್ಟು ಫ್ರೈ ಆದರೆ ಸಾಕು. ನಿಮಗೆ ಸೇಮ್ ತಂದೂರಿ ಹೇಗೆ ಟೇಸ್ಟ್ ಆಗ್ತಾ ಇರುತ್ತೆ ಅದೇ ಥರ ಟೇಸ್ಟ್ ಆಗ್ತಾ ಇರುತ್ತೆ. ಈರುಳ್ಳಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಪನ್ನೀರು ಮತ್ತು ಸಾಸು ಎಲ್ಲನೂ ಅಷ್ಟೇ, ಈ ಎಲ್ಲ ಫ್ಲೇವರು ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವೇನಾದರೂ ಡಯೆಟ್ ಎಲ್ಲ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಅದಕ್ಕೂ ಒಳ್ಳೆ ರೆಸಿಪಿನೇ. ನನಗಂತೂ ಎಸ್ಪೆಷಲಿ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಇಷ್ಟಪಟ್ಟು ತಿಂದೆ. ನಮ್ಮ ತಾಯಿನೂ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ, ಸಿಂಪಲ್ ರೆಸಿಪಿ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತೇ ಟ್ರೈ ಮಾಡಿದ್ದು. ಹೇಗನ್ನಿಸ್ತು ಈ ವಿಡಿಯೋ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.